ಅಂದರೆ ಇದು ಎಷ್ಟು ಪೇನ್ ಆಗೋ ಮ್ಯಾಟ್ರ್ ಅಂದರೆ ಶಾಸ್ತ್ರದ ಅಧ್ಯಯನ ಇಲ್ಲದೆ ನಾವು ಏನೋ ಮಾತಾಡಬೇಕು ಅಂತ ಹೋದಾಗ ಆಕಾಶ ನೀಲಿ ಬಣ್ಣ ಅಂತ ಆನೆ ಆನೆ ಅಂತ ಇಲ್ಲ 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 ಅದು ಕಪ್ಪು ಅಂತ ಕತ್ತೆ ಅಂತ ಕತ್ತೆ ಕಪ್ಪು 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 ಅಂತ ವಾದಿಸುತ್ತೆ. ಆನೆ ನೀಲಿ 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 ಅಂತ ಹೇಳುತ್ತೆ. ಅಲ್ಲ ಕಪ್ಪು ಎಲ್ಲಿದೆ, ನೀಲಿ ವರ್ಣ ಅಲ್ವಾ, ಇದಕ್ಕೇನಿಷ್ಟು ಬುದ್ಧಿ ಇಲ್ವಾ ಅಂತೇಳಿ ಎಲ್ಲಿ ತನಕ ಇವರ ಈ ಜಗಳ ತಾರಕಕ್ಕೆ ಹೋಗ್ಬಿಡುತ್ತೆ. ತಾರಕಕ್ಕೆ ಹೋಗಿ ಈ ಜಗಳ ಆ ಒಂದು ಕಾಡಿನ ರಾಜ ಆಗಿರುವ ಸಿಂಹದ ಬಳಿ ಹೋಗ್ತದೆ. ಸಿಂಹ ಒಂದು 5 ಸೆಕೆಂಡ್ 10 ಸೆಕೆಂಡ್ ಸುಮ್ಮನಿದ್ದು ಬಿಟ್ಟು ಹುಲಿ ಬಾ ಅಂತೇಳಿ ಹುಲಿ ಕರೆಯುತ್ತೆ. ಅಲ್ಲಿ ಚಾಟಿಂದ ತಗೊಂಬ ತಗೊಂಡು ಬಂದು ಚಾಟಿ ತಗೊಂಡ್ ಬಂದ್ಮೇಲೆ ಆನೆಗೆ ಪಟ 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 ಅಂತ ಹೊಡಿ. ಕತ್ತೆ ಮೂರ್ಖ ಅಂತ ಗೊತ್ತಿಲ್ಲ ನನಗೆ ಅನ್ನೋದ್ರ ಅರ್ಥ ಇಂಥವ್ರ ಜೊತೆ ವಾದ ಮಾಡಬಾರ್ದು. ಕತ್ತೆ ಜೊತೆ ವಾದ ಮಾಡಿದ್ದೇ ತಪ್ಪು ಅಂತ. ಗೋವಿನ ಪೃಷ್ಠಭಾಗವನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊ ಅಂತ ಹೇಳಿದ್ರೆ ಇವನ್ ಯಾರೋ ದಡ್ಡ ಶತಮೂರ್ಖ ಮೂರ್ಖ ಮುಟ್ಟಾಳ ಅವನ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾನೆ ಅಂದ್ರೆ ತೂಕವಾಗಿ ಶಾಸ್ತ್ರದ ಅಧ್ಯಯನ, ಅದಕ್ಕೆ ಸಂಬಂಧಪಟ್ಟ ಏನಾದ್ರೂ ಇತಿಹಾಸ ಪುರಾಣ ಜ್ಯೋತಿಷದ ಉಲ್ಲೇಖ ಇದೆ ಅಂತ ನೋಡ್ಬೇಕು. ಹಾಗಂತೇಳಿ ಇದನ್ನ ಅವ್ರು ಯಾರೋ ಮಾತಾಡ್ತಾರೆ ಅಂತಂದ್ರೆ ನಾವು ಖಂಡಿಸ್ಬೇಕು ಕೂಡ. ದಡ್ಡ ಇದು ತಪ್ಪು ಕಣಯ್ಯ, ಎಲ್ಲಿದೆ ತೋರಿಸು ಅಂತ. ಒಂದೊಂದ್ಸಲ ಕೋಪದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಮಕ್ಕಳು ಏನೋ ತಗೊಂಡು ಬಾಯಿಗೆ ಇಟ್ಕೊಂಡ್ಬಿಡ್ತವೆ ಅಂತ ಅಂತೀವಲ್ಲ, ಕೋಪ ಅದು ಅಂದ್ರೆ ಅದು ಮಾಡಬೇಡ ಅನ್ನೋ ಉದ್ದೇಶಕ್ಕೆ, ಕೆಟ್ಟದ್ದು ಮಾಡಬೇಡ ಅನ್ನೋ ಉದ್ದೇಶಕ್ಕೆ ನಾನು ಅಂತ ಎತ್ತಾಡಿದಾನಂತ ಬಳಸ್ತೇನೆ. ಅದು ಕೂಡ ಬಳಸಕ್ಕೂ ಕೂಡ ಪೇನ್ ಆಗುತ್ತೆ. ಲಕ್ಷ್ಮಿ ಆವಾಸ ಸ್ಥಾನ ಅಂತ ಇರೋದೇ 5 ನಾನು ಹೇಳಿದ್ದೇನೆ. 1ನೇದು ಹಸುವಿನ ಪೃಷ್ಠಭಾಗ, 2ನೇದು ಆನೆಯ ಕುಂಭಸ್ಥಲ, 3ನೇದು. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇತ್ತೀಚೆಗೆ ಸಾಕಷ್ಟು ಒಂದು ವಿಚಾರ ಎಲ್ಲ ಕಡೆ ವೈರಲ್ ಆಗಿಬಿಟ್ಟಿದೆ. ಒಂದು ರೀತಿ ಹೆಂಗೆ ಯಾರಾದರೂ ಏನಾದರೂ ಹೇಳಿದ್ರೆ ನಂಬದ ಬೇಡವಾ ನಿಜಾನ ಅಂತ ಅನಿಸುತ್ತೆ. ಯಾಕಂದರೆ ಇವಾಗ ನಾವು ಹಸುವಿಗೆ ಈ ಪೃಷ್ಠಭಾಗದಲ್ಲಿ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ನಿಮ್ಮಲ್ಲೂ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ, ಅದು ಹೇಳೋಕ್ಕೂ ಕೂಡ ಕಷ್ಟ ಆಗುತ್ತೆ ಗುರುಗಳೇ. ಸೊ ಆ ಒಂದು ವಿಚಾರ ಎಲ್ಲ ಕಡೆ ಎಲ್ರಿಗೂ ಗೊತ್ತಾಗಿದೆ. ಅಲ್ಲಿ ಅವರು ಆ ತೀರ ಏನೋ ನಿಮ್ಮಲ್ಲೂ ಮಹಾಲಕ್ಷ್ಮಿ ಇರ್ತಾಳೆ, ಅದು ಕೇಳೋಕ್ಕೆ ಒಂಥರ ಆಗುತ್ತೆ. ಅದು ನಿಜಾನಾ ಅಷ್ಟೇ, ಆ ಥರ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋಂಥ ವಿಚಾರ ನಿಜಾನಾ, ಅದು ಒಪ್ಪೋ ಅಂಥದ್ದ, ಹೆಂಗೆ ಏನು, ನಿಮ್ಮ ಗುರುಗಳು ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತೆಲ್ಲ ನನ್ನನ್ನು ಕೇಳಿದ್ರು. ನಾನು ಸುಮ್ಮನೆ ಇದ್ದೆ ತುಂಬ ದಿವಸದಿಂದನೇ, ಆಲ್ರೆಡಿ ಒಂದು 10-15 ದಿವಸದಿಂದನೇ ಇದು ವೈರಲ್ ಆಗಿಬಿಟ್ಟಿದೆ ಈ ವಿಚಾರ ಅಂತ ಹೇಳ್ಬೋದು. ಹೀಗೆಲ್ಲ ಮಾತಾಡೋದು ಎಷ್ಟರ ಮಟ್ಟಕ್ಕೆ ಸರಿ? ಸೊ ಇದನ್ನು ಸಾಮಾನ್ಯ ಜನರು ಹೆಂಗೆ ಅರ್ಥ ಮಾಡ್ಕೊಳ್ಬೇಕು, ಅದನ್ನು ನಂಬೇಕಾ ಬೇಡವಾ? ಸೊ ಈ ಒಂದು ಪ್ರಶ್ನೆ ಎದೇಳುತ್ತೆ ಅಂತ ಹೇಳ್ಬೋದು. ಸೊ ಈ ವಿಚಾರವಾಗಿ ಏನು ಹೇಳ್ತೀರಾ ಗುರುಗಳು? ಓಂ ವಿಶ್ವಸ್ಮೈ ನಮಃ. ಏನು ಹೇಳುತ್ತಾ ಇದಕ್ಕೆ ಅಂದರೆ ಇದು ಎಷ್ಟು ಪೇಯ್ನ್ ಆಗೋ ಮ್ಯಾಟ್ರ್ ಅಂದರೆ ಶಾಸ್ತ್ರದ ಅಧ್ಯಯನ ಇಲ್ಲದೆ ನಾವು ಏನೋ ಮಾತಾಡಬೇಕು ಅಂತ ಹೋದಾಗ ಅದು ನೀವು ಏನೋ ಇಟ್ಕೊಂಡು ಮಾತಾಡ್ತೀರಿ, ಅದೆಲ್ಲ ನಿಮಗೆ ಬಿಟ್ಟದ್ದು. ಇಲ್ಲ ನಿಮಗೆ ನಾನು ಮಾತಾಡೋದಕ್ಕೆ ಏನಾಗುತ್ತೆ ಅಂತಂದರೆ ಹೆಂಗಾಗುತ್ತೆ ಅಂತ ಒಂದು ಪುಟ್ಟದೊಂದು ನಿಮಗೆ ಈ ಇದಕ್ಕೆ ಲಿಂಕ್ ಕೊಟ್ಟು ಒಂದು ಕತೆ ಹೇಳ್ತೀನಿ. ಕಾಡಲ್ಲಿ ವಾಸ ಮಾಡಿದ ಕೆಲವು ಪ್ರಾಣಿಗಳೆಲ್ಲ ಇರ್ತವೆ. ಅಲ್ಲಿ ಹೇಗೋ ಇವೆರಡು ಫ್ರೆಂಡ್ಸ್ ಆಗಿಬಿಡ್ತವೆ, ಕತ್ತೆ ಮತ್ತು ಆನೆ 2 ಫ್ರೆಂಡ್ಸ್ ಆಗಿಬಿಡ್ತವೆ. ಇಬ್ಬರು ಮಾತಾಡ್ತಾ ಮಾತಾಡ್ತಾ ಕತ್ತೆ ಮತ್ತು ಆನೆ 2 ಕೂಡ ಆಕಾಶ ನೀಲಿ ಬಣ್ಣ ಅಂತ ಆನೆ ಅನ್ನತ್ತೆ. ಇಲ್ಲ 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 ಅದು ಕಪ್ಪು ಅಂತ ಕತ್ತೆ ಅನ್ನತ್ತೆ. ಕತ್ತೆ ಕಪ್ಪು 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 ಅಂತ ವಾದಿಸುತ್ತೆ. ಆನೆ ನೀಲಿ 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 ಅಂತ ಹೇಳುತ್ತೆ. ಅಲ್ಲ ಕಪ್ಪು ಎಲ್ಲಿದೆ, ನೀಲಿ ವರ್ಣ ಅಲ್ವಾ, ಇದಕ್ಕೇನಿಷ್ಟು ಬುದ್ಧಿ ಇಲ್ವಾ ಅಂತೇಳಿ ಎಲ್ಲಿ ತನಕ ಇವರ ಈ ಜಗಳ ತಾರಕಕ್ಕೆ ಹೋಗ್ಬಿಡುತ್ತೆ. ತಾರಕಕ್ಕೆ ಹೋಗಿ ಈ ಜಗಳ ಆ ಒಂದು ಕಾಡಿನ ರಾಜ ಆಗಿರುವ ಸಿಂಹದ ಬಳಿ ಹೋಗ್ತವೆ. ಸ್ವಾಮಿ, ಈಗ ನೀನೇ ನನಗೆ ಇತ್ಯರ್ಥ ಮಾಡಬೇಕು ಅಂತೇಳಿ ಆನೆ ಹೇಳುತ್ತೆ. ಏನು ಹೇಳು ಅಂತ ಸಿಂಹ ಕೇಳಿದಾಗ ಮಾತಾಡ್ತಾ ನಾನು ಹೇಳ್ತೀನಿ ಅಂತೇಳಿ ಕತ್ತೆ ಮಾತಾಡುತ್ತೆ. ಕತ್ತೆ ಸಿಂಹಗೆ ಹೇಳುತ್ತೆ, ನೋಡಿ ಸ್ವಾಮಿ, ಈ ಆಕಾಶ ಕಪ್ಪಲ್ವಾ, ಆನೆ ನೋಡಿ ನೀಲಿ 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 ಅಂತ ಹೇಳ್ತಾ ಇದೆ, ಇದು ಕರೆಕ್ಟಾ ಅಂತ ಕೇಳಿದಾಗ ಸಿಂಹ
ಒಂದು 5 ಸೆಕೆಂಡ್ 10 ಸೆಕೆಂಡ್ ಸುಮ್ಮನಿದ್ದು ಬಿಟ್ಟು ಏ ಹುಲಿ ಬಾ ಅಂತೇಳಿ ಹುಲಿನ ಕರೆಯುತ್ತೆ. ಅಲ್ಲಿ ಚಾಟಿದೆ ತೊಗೊಂಬ, ತೊಗೊಂಡು ಬಂತು. ಚಾಟಿ ತೊಗೊಂಡ್ಬಂದಮೇಲೆ ಆನೆಗೆ ಪಟ 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 ಅಂತ ಹೊಡಿ. ಆನೆಗೆ ಜೋರಾಗಿ ಪಟ 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 ಒದೆಗಳು ಬೀಳ್ತವೆ. ಆವಾಗ ಆನೆ ನೋವು ತಿಂದಾದ್ಮೇಲೆ ಸರಿ ಹೊಡೆದೆ, ಒಪ್ಕೊಳ್ತೀನಿ, ಯಾಕೆ ಹೊಡೆದೆ, ಸರಿ ನನ್ನ ಉತ್ತರ ತಪ್ಪಿದ್ದ ಹೇಳಿ ನನಗೆ ಅಂತ ಆನೆ ಕೇಳಿದಾಗ ಆವಾಗ ಸಿಂಹ ಹೇಳ್ತು, ನಿನಗೆ ಗೊತ್ತಿಲ್ವಾ ಇಂಥವ್ರ ಜೊತೆ ವಾದ ಮಾಡಬಾರ್ದು ಅಂತ. ಅಂದರೆ ಕತ್ತೆ ಮೂರ್ಖ ಅಂತ ಗೊತ್ತಿಲ್ಲ ನನಗೆ ಅನ್ನೋದರ ಅರ್ಥ ಇಂಥವ್ರ ಜೊತೆ ವಾದ ಮಾಡಬಾರ್ದು, ಕತ್ತೆ ಜೊತೆ ವಾದ ಮಾಡಿದ್ದೇ ತಪ್ಪು ಅಂತ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಪಟ 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 ಅಂತ ನಿನಗೆ ಚಾಟಿ ಇಟ್ಬಿಟ್ಟು ಇನ್ನು ಅದು ಇದು ಅಂತ ಹೇಳೋದೇ ಬೇಡ. ನಾವು ಯಾರ ವರ್ಣ ಎಷ್ಟು, ಯಾರದ್ದು ಯೋಚನೆ ಎಷ್ಟು, ಯಾರ ಯೋಗ್ಯತೆ ಎಷ್ಟು ಅಂತ ಗೊತ್ತಾಗತ್ತೆ. ಕರಾಗ್ರೆ ವಸತೆ ಲಕ್ಷ್ಮಿ ಇದೆ, ಕರಾಗ್ರೆ ವಸತೆ ಲಕ್ಷ್ಮಿ ಇದೆ. ಇನ್ನು ನಾನು ಅಲ್ಲಿ ಏನು ಮಾತಾಡ್ಬೇಕು ನನಗೆ ಅರ್ಥ ಆಗ್ತಾಯಿಲ್ಲ. ಕರಮಧ್ಯೆ ಸರಸ್ವತಿ ಕರಮಲಿಸಿತಾಗೋರು ಪ್ರಭಾತೆ ಕರದರ್ಶನ ಅಂತ ನಮಗೆ ಶಾಸ್ತ್ರಗಳು ಹೇಳ್ಕೊಂಡು ಹೋಗಿದ್ರೆ, ಹಸುವಿನ ಪೃಷ್ಠಭಾಗ ಅಂತ ಇದ್ದರೆ ಅಲ್ಲ ಏನಾಗುತ್ತೆ ಅಂತಂದರೆ, ಗೋಮಯ ಗೋಮೂತ್ರಕ್ಕೆ ಅದರದೇ ಆದ ಮಹತ್ವ ಇದೆ. ಗೋವಿನ ಪೃಷ್ಠಭಾಗವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊ ಅಂತ ಹೇಳಿದರೆ ಇವನು ಯಾರೋ ದಡ್ಡ ಶತಮೂರ್ಖ ಮೂರ್ಖ ಮುಟ್ಟಾಳ, ಅವನು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾನೆ ಅಂತಂದರೆ, ಅದೇ ಹೇಳೋದು ಶಾಸ್ತ್ರದ ಅಧ್ಯಯನ ಇಲ್ಲದೆ ನೀವು ಏನೇನೋ ಮಾತಾಡ್ತೀನಿ ಅಂತಂದರೆ ಅಷ್ಟು ಸಮಂಜಸವಲ್ಲ. ನಾನು ಹೇಳೋದು ಏನಂತಂದರೆ, ನೀವು ಯೋಚನೆ ಮಾಡಬೇಕಾದ್ರೆ ತೂಕವಾಗಿ ಶಾಸ್ತ್ರದ ಅಧ್ಯಯನ, ಅದಕ್ಕೆ ಸಂಬಂಧಪಟ್ಟ ಏನಾದರೂ ಇತಿಹಾಸ ಪುರಾಣ ಜ್ಯೋತಿಷದ ಉಲ್ಲೇಖ ಇದೆ ಅಂತ ನೋಡಬೇಕು. ಹಸುವಿಗಿದೆ ಅಂತಂದ್ಬಿಟ್ಟು ನಿನಗೆ ನೀನೇ ಅಂದ್ಕೊಂಡು ಈಗೆಲ್ಲ ಮಾತಾಡಿದ್ರೆ ಏನೇನಾಗುತ್ತೆ ಅಂತಂದರೆ ಅಪಭ್ರಂಶಕ್ಕೀಡಾಗುತ್ತೆ. ಕರೆಕ್ಟೇ, ನೀವು ಕೇಳಿದ ಪ್ರಶ್ನೆ ಕರೆಕ್ಟ್ ಇದೆ. ಹಾಗಂತೇಳಿ ಇದನ್ನು ಅವ್ರು ಯಾರೋ ಮಾತಾಡ್ತಾರೆ ಅಂತಂದರೆ ನಾವು ಖಂಡಿಸಬೇಕು ಕೂಡ. ದಡ್ಡ ಇದು ತಪ್ಪು ಕಣಯ್ಯ, ಎಲ್ಲಿದೆ ತೋರಿಸು ಅಂತ. ನೀನನ್ನ ನಾಲ್ಗೆಗೆ ಬಂದಿದ್ದೆಲ್ಲ ಮಾತಾಡೋದು ಸಮಂಜಸ ಅಲ್ಲ ಅಂತೇಳಿ ನಮ್ಮ ಹುಡುಗರು ಯಾರೋ ಹೇಳಿದರು, ಮತ್ತು ಅಷ್ಟು ಜನ ಹೋಗಿ ಕಂಪ್ಲೇಂಟ್ ಎಲ್ಲ ಮಾಡಿದ್ರು. ಅದಕ್ಕೆ ನಾನು ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ದು. ಬಟ್ ಇದು ಕರೆಕ್ಟ್ ಅಲ್ಲ. ಕೊನೆ ಪಕ್ಷ ಒಬ್ಬ ಮನುಷ್ಯನಿಗೆ ಮಾತಾಡಬೇಕಾದ್ರೆ, ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕಾದ್ರೇ ನಾನು ನೋಡಿ ದಡ್ಡ ಅನ್ನೋ ಪದ, ಆಮೇಲೆ ಹೇತ್ಲಾಂಡಿತನ ಬಳಸ್ತೀನಿ, ಅಲ್ಲೂ ಕೂಡ ಬೇಸರ ಆಗುತ್ತೆ ನನಗೆ. ಒಂದೊಂದ್ಸಲ ಕೋಪದಲ್ಲಿ ಏನಾಗುತ್ತೆ ಅಂತಂದರೆ, ಈ ಮಕ್ಕಳು ಏನೋ ತಗೊಂಡು ಬಾಯಿಗೆ ಇಟ್ಕೊಂಡ್ಬಿಡ್ತವೆ, ಅಂತ ಅಂತೀವಲ್ಲ, ಕೋಪ ಅದು. ಅಂದರೆ ಅದು ಮಾಡಬೇಡ ಅನ್ನೋ ಉದ್ದೇಶಕ್ಕೆ, ಕೆಟ್ಟದ್ದು ಮಾಡಬೇಡ ಅನ್ನೋ ಉದ್ದೇಶಕ್ಕೆ ನಾನು ಅತ್ಲ ಹೇತ್ಲಾಂಡಿತನ ಅಂತ ಬಳಸ್ತೇನೆ. ಅದು ಕೂಡ ಬಳಸೋಕ್ಕೂ ಕೂಡ ಪೇನ್ ಆಗುತ್ತೆ. ಹೀಗಿರಬೇಕಾದ್ರೆ ನೀವು ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರೋ ಗೊತ್ತಿಲ್ಲ, ಯಾಕಾದ್ರೆ ಮಾತಾಡ್ತಿರೋ ಗೊತ್ತಿಲ್ಲ. ಅದಕ್ಕಾಗಿ ಅನುಸರಣೆ ಮಾಡಬೇಕಾದ್ರೆ, ಅನುಕರಣೆ ಮಾಡಬೇಕಾದ್ರೆ ಅಲ್ಲೊಂದಷ್ಟು ವಿದ್ವತ್ ಕಾಣಿಸ್ಕೋಬೇಕು. ಆಮೇಲೆ ಇನ್ನೂ ಎಷ್ಟೋ ಜನ ಹಣೆಗೆ ತಿಲಕ ಕೂಡ ಇಟ್ಟಿರಲ್ಲ. ಈ ತಿಲಕ ಎಷ್ಟು ಮಾತಾಡುತ್ತೆ ಅಂತಂದರೆ ಅಷ್ಟು ಮಾತಾಡುತ್ತೆ. ಒಂದು ಮಾತಲ್ಲಿ ಹೇಳಬೇಕಂದ್ರೆ, ಇವತ್ತು ನೀವು ಊಟ ಮಾಡಿದ್ದೀರ ಅಂತಂದರೆ ನೀವು ಬೆಳೆದ ಭತ್ತದ ಪೈರಿಂದ ಬಂದಿರೋ ಅಕ್ಕಿ ಅಲ್ಲ, ಅದು ಯಾರೋ ರೈತ ಬೆಳೆದಿರೋದು. ನೀವು ಇಲ್ಲಿ ಇಟ್ಕೊಂಡಿರ್ತಕ್ಕಂಥ ಕುಂಕುಮ ಅಮೇರಿಕದಲ್ಲಿ ಯಾವನೋ ದುಡ್ಡು ಮಾಡ್ತಾನೆ. ಇದಕ್ಕೆ ಲಿಂಕ್ ಇದೆ, ಇದಕ್ಕೆ ಲಿಂಕ್ ಇರುತ್ತೆ. ಅದಕ್ಕೆ ಯಾರೋ ಹೇಳ್ತಾರಲ್ಲ, ಇನ್ನೂ ಮಹಾತ್ಮರು ಪುಣ್ಯಾತ್ಮ ಇರೋದ್ರಿಂದ ಮಳೆ ಬೀಳ್ತಾ ಇದೆ ಅಂತ. ಇನ್ನು ಮಹಾತ್ಮರು ಪುಣ್ಯಾತ್ಮ ಇರೋದ್ರಿಂದ ಮಳೆ ಬೀಳ್ತಾ ಇದೆ ಅಂತಂದರೆ ಇದೇ ಅರ್ಥ. ಅದಕ್ಕಾಗಿ ಯಾರ್ಯಾರು ಏನೇನೋ ಮಾತಾಡ್ತಾರಲ್ಲ, ಅದು ಅಲ್ಲವೇ ಅಲ್ಲ. ಅದಕ್ಕಾಗಿ ಮಾತಾಡಬೇಕು ಅಂತಂದರೆ ಹಸುವಿನ ಪೃಷ್ಠಭಾಗ, ಹಸುವಿಗೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮಿ ಆವಾಸ ಸ್ಥಾನ ಅಂತ ಇರೋದೇ 5 ನಾನು ನಿಮಗೆ ಹೇಳಿದ್ದೇನೆ. 1ನೇದು ಹಸುವಿನ ಪೃಷ್ಠಭಾಗ, 2ನೇದು ಆನೆಯ ಕುಂಭಸ್ಥಳ, 3ನೇದು ತಾವರೆ ಹೂವಿನಿರ್ತಕ್ಕಂತಹದ್ದು, ಇನ್ನು 4ನೇದು ಬಿಲ್ವ ನಿಲಯಾಯ ನಮಃ ನಿಮಗೆ ಗೊತ್ತೇ ಇದೆ, 5ನೇದು ಹೆಣ್ಣು ಮಕ್ಕಳ ಬೈತಲೆ. ಇಷ್ಟೆಲ್ಲ ಹೇಳ್ಕೊಂಡು ಬಂದಿದ್ದರೆ ಇವನು ಯಾವುದು ಮತ್ತೊಂದು ಅಂತ ಹೇಳ್ತಾನಲ್ಲ, ಅವನಿಗೇನು ಸೆನ್ಸ್ ಇದೆಯೋ ಗೊತ್ತಿಲ್ಲ. ಆದರೆ ಏನದು ನಾನು ಹೇಳೋದು, ಇವರು
ಪ್ರಖ್ಯಾತಿ ಆಗಬೇಕಂತ ಮಾಡ್ತಾರೆ ಗೊತ್ತಿಲ್ಲ. ಅದು ಇದರಲ್ಲಿ ಪ್ರಸಿದ್ಧನಲ್ಲಿ 2 ವಿಧ ಇದೆ. ಕೆಟ್ಟದ್ರಲ್ಲೂ ಇದೆ, ಒಳ್ಳೆಯದ್ರಲ್ಲೂ ಇದೆ. ಈಗ ವೀರಪ್ಪನ ಯಾರು ಗೊತ್ತಿಲ್ಲ ಹೇಳಿ? ಎಲ್ಲರಿಗೂ ಯಾವುದ್ರಲ್ಲಿ ಪ್ರಖ್ಯಾತಿ? ಕಳ್ಳತನ ಮಾಡಿದ್ರ ಕುಖ್ಯಾತಿ, ಅದು ಕುಖ್ಯಾತಿ. ಒಳ್ಳೆ ಹೆಸರು ಮಾಡ್ತಕ್ಕಂಥದ್ದು ಪ್ರಖ್ಯಾತಿ. ಆ ಪ್ರಖ್ಯಾತಿ ಅನ್ನೋದು ಕೂಡ ಅಷ್ಟೇ. ಈಗ ನೋಡಿ, ಅದಕ್ಕೆ ಹೇಳೋದು, ಈ ಮಾಧ್ಯಮದಲ್ಲೂ ಕೂಡ ಜಾಗ ಕೊಟ್ಬಿಡ್ತಾರೆ, ಮಾಡ್ಕೊಂಡು ಹೋಗ್ತಿರ್ತಾರೆ. ನಮ್ಮಂಥವ್ರಿಗೆ ಯಾಕೆ ಜಾಗ ಕೊಡಲ್ಲ ಅಂತಂದರೆ, ನಾವು ದುಡ್ಡು ಕಟ್ಟಲ್ಲ. ಪ್ರತಿ ಚಾನಲ್ಗೂ ದುಡ್ಡು ಕಟ್ಟಲೇಬೇಕು. ಯಾವನು ಜ್ಯೋತಿಷ ಅಂತ ಹೋಗ್ತಾರೋ ಅವರೆಲ್ಲ ದುಡ್ಡು ಕಟ್ಟಲೇಬೇಕು. ದುಡ್ಡು ಕಟ್ಟಿದ್ರೆ ಮಾಧ್ಯಮದಲ್ಲಿ ಜಾಗ ಕೊಡ್ತಾರೆ. ಯಾರಿಗೆ ವಿದ್ಯೆ ಅವನು ಯಾರು ಕಟ್ಟಲ್ಲ, ಕಟ್ಟಕ್ಕೆ ಹೋಗಲ್ಲ. ನಮ್ಮ ವಿದ್ಯೆ ಮಾರ್ಕೊಂಡಾಗತ್ತೆ. ಅದಕ್ಕಾಗಿ ಯಾರ್ಯಾರನ್ನ ಕರ್ಸ್ಕೊಂಡು, ಆಮೇಲೆ ಪಾಪ ಅದು ಯಾರೋ ಒಂದು ಹುಡುಗಿ ಚೆನ್ನಾಗಿ ಮಾತಾಡ್ತಿದ್ಲು ಇವರಿಗೆ ಟಾಂಗ್ ಕೊಟ್ಕೊಂಡು. ಆಮೇಲೆ ಆ್ಯಂಕರ್ ಕೂಡ ಹ್ಞೂ ಹ್ಞೂ ಅಂತಿರ್ತಾಳೆ. ಯಾಕಾದರೂ ಅಷ್ಟನ್ನು ಕೇಳಿಸ್ಕೊಂಡಾಗ ಎಷ್ಟು ಬೇಸರ ಆಗುತ್ತೆ ಅಂತಂದರೆ, ಆ ಯಪ್ಪ ಮಾತಾಡೋದಕ್ಕೆಲ್ಲ ಹೂಕಾರಲ್ಲ. ಈಗ ನಾನು ಮಾತಾಡಿ ನೀವು ಖಂಡಿಸ್ಬೇಕು, ಇದು ತಪ್ಪಿದೆ ಅಂತ, ಇದು ಸರಿ ಸರಿ ಅನ್ನಬೇಕು. ಅದೇ ಬಿಟ್ಟು ನಾನು ಹೇಳ್ತೀನಲ್ಲ, ಅದಕ್ಕೆ ಹೇಳೋದು, ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಕೊಡಿ, ಇಲ್ಲಾಂದರೆ ಕೊಡಬೇಡಿ. ಇಷ್ಟ ಆದರೆ ಮಾತ್ರ ನೀವು ಪುರಸ್ಕರಿಸಿ, ನಾನು ತಿರಸ್ಕರಿ ಅಂತ ಯಾಕೆ ಹೇಳ್ತೇನೆ ಅಂತಂದರೆ, ನಮಗೆ ಸಬ್ಸ್ಕ್ರೈಬ್ ಮತ್ತೊಂದೇನಲ್ಲ. ಎಷ್ಟು ಜನ, ಕೆಲವರು ತಮ್ಮನೇಲಿ ನೋಡಿನೇ ವಿಡಿಯೋಗಳು ನೋಡ್ತಾರೆ, ಗೊತ್ತಿರ್ಬೋದು ನಿಮಗೆ. ಒಂದೊಂದು ಸಲ ತಮ್ಮನೇಲಿ ಕೂಡ ಅಂತಹದ್ದಿರಲ್ಲ, ವಿಷಯ ಅಷ್ಟು ಅದ್ಭುತವಾಗಿರ್ತವೆ. ನಾವು ಗಮನಿಸ್ಬೇಕಲ್ಲಿ ವಿಷಯಗಳನ್ನು ತಿಳ್ಕೊಂಡು ಮಾರ್ಪಾಟು, ಬದಲಾವಣೆ ಇವೆಲ್ಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಈ ಮಾಧ್ಯಮವೂ ಅಷ್ಟೇ ಅವರ ಯೋಗ್ಯತೆಯನ್ನು ಅಳೆದು, ಅದಕ್ಕೆ ಸಂಬಂಧಪಟ್ಟ ವಿದ್ವತ್ ಇವರಲ್ಲಿ ಏನಿದೆ, ಜೊತೆಗೆ ಎಲ್ಲಿ ಓದಿದ್ದಾರೆ, ಏನು ಸರ್ಟಿಫಿಕೇಟ್ ಇದೆ ಇವರ ಹತ್ರ, ಇವೆಲ್ಲ ಸ್ವಲ್ಪ ಒಂಚೂರು ಗಮನಿಸಿ ಮಾಡಿದ್ರೆ ಅವರ ಆಲೋಚನೆಗಳು ಮಾತಾಡೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಸುಮ್ಮನೆ ಕೂತ್ಕೊಂಡು 3 ದಿನ ಆಗಿರುತ್ತೆ ಸ್ನಾನ ಮಾಡಿ, ಇನ್ನು ಪೂಜೆಗೆ ಯಾಕೆ ಮಾತಾಡಬೇಕು, ನಾವು ಮತ್ತೊಂದು ಯಾಕೆ ಮಾತಾಡಬೇಕು, ಏನೇನೋ ಮಾತಾಡೋದಿಲ್ಲ. ಉತ್ತಮವಾಗಿರೋ ಸಮಾಜಕ್ಕೆ ಉತ್ತಮವಾಗಿರೋ ಸಂದೇಶವನ್ನು ಕೊಡಬೇಕು ಅಂತಂದರೆ, ಒಂದಷ್ಟು ಬದಲಾವಣೆ ಬೇಕು ಅಂತಂದರೆ ನಿಮ್ಮಲ್ಲಿರ್ತಕ್ಕಂತಹ ಉತ್ತಮದ ಸಂದೇಶವನ್ನು ಕೊಡಬೇಕು. ಬಿಟ್ಟರೆ ಅನ್ಯಥಾ ಭಾವನೆಗಳು ಸಮಂಜಸವಲ್ಲ. ಈಗ ನಾವು ಇದನ್ನು ತೊಗೊಂಡಿದ್ದು ಕೂಡ ಎಲ್ಲೋ ಒಂದು ಕಡೆ ಬೇಸರ. ನನಗೆ ಏನು ಬೇಸರ ಅಂತಂದರೆ, ಯಾರೋ ಮಾತಾಡೋದನ್ನು ಅಂದರೆ ಇನ್ನೊಂದು ಏನಂದರೆ ಖಂಡಿಸು ಅಂತ ಹೇಳುತ್ತೆ. ಹೌದು, ಕೆಟ್ಟವರು ಕೆಟ್ಟದ್ದು ಮಾಡೋದೇನಿದೆಯೋ ಒಳ್ಳೆಯವರು ಕೂತ್ಕೊಂಡು ನೋಡ್ಕೊಂಡು ಇರಬಾರ್ದು, ಅದು ಅದಕ್ಕಿಂತಲೂ ತಪ್ಪು ಅಂತ ಹೇಳಿದೆ. ಅದಕ್ಕಾಗಿ ಈ ಒಂದು ಸಂದೇಶವನ್ನು ಕೊಟ್ಟಿದ್ದೇನೆ ಪ್ರೀತಿಯ ಬಂಧುಗಳೇ. ಏನೇ ಬೇರೆ ನಮಗೆ ಯಾರ ಮೇಲೂ ಕೂಡ ಆ ತರಹದ್ದಾಗಲಿ ದ್ವೇಷಾಸುಗಳು ಮತ್ತು ಸಾಧ್ಯವೇ ಇಲ್ಲ, ಬರೋದಿಲ್ಲ, ಅದು ಇರೋದಿಲ್ಲ. ಆದರೆ ಉತ್ತಮವಾಗಿರತಕ್ಕಂತಹ ಉದ್ದೇಶವನ್ನು ಇಟ್ಟುಕೊಂಡು ಉತ್ತಮದ ಸಂದೇಶವನ್ನು ಕೊಟ್ಟರೆ ಅದು ಸಮಾಜಕ್ಕೆ ರವಾನೆಯಾಗುತ್ತೆ. ಬಿಟ್ಟರೆ ದಯವಿಟ್ಟು ಅಂತಹ ಕೆಟ್ಟದ್ದನ್ನು ಕೊಡೋದಾಗಲಿ, ಅಂತಹ ಕೆಟ್ಟದ್ದನ್ನು ನೀವು ಉತ್ತೇಜಿಸೋದಾಗಲಿ ಅಷ್ಟು ಸಮಂಜಸವಲ್ಲ ಅಂತ ನನ್ನ ವಾದ, ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ನೀವು ಹೇಳ್ದಂಥ ಕಥೆನಲ್ಲೇ ಭಾಳ ಅದ್ಭುತವಾಗಿರುವಂಥ ಅರ್ಥ ಇದೆ. ನಾವು ಯಾರ ಹತ್ರ ವಾದ ಮಾಡಬೇಕು, ಯಾವ ವಿಚಾರಕ್ಕೆ ವಾದ ಮಾಡಿದ್ರೆ ಉಪಯೋಗ ಇದೆ, ಅದಕ್ಕೆ ಮಾಡಿದ್ರೆ ಸೂಕ್ತ ಅಂತ ಹೇಳ್ಬೋದು. ಸೊ ಕತೆ ಹತ್ರ ಹೋಗಿ ವಾದ ಮಾಡೋದು ಅಂಥದ್ದು ಉಪಯೋಗ ಇಲ್ಲ. ಆ ಒಂದು ಕತೆ ಬಹಳನೇ ಅದ್ಭುತವಾಗಿತ್ತು. ಅದು ಅಷ್ಟು ಅರ್ಥ ಆದ್ರೆ ಅಷ್ಟೇ ಸಾಕು ಅನ್ಕೊಂತೀನಿ. ಯಾಕಂದ್ರೆ ಆನೆ ಇರೋದು ಎಲ್ಲಿ, ಕತ್ತೆ ಇರೋದು ಆಲೋಚನೆಯಲ್ಲಿ. ಅದಕ್ಕೂ ನಾವು ತಾಳೆ ಹಾಕಂಗೇ ಇಲ್ಲ. ಅಂದ್ರೆ ಯಾವುದನ್ನ ಹಿಂಬಾಲಿಸಬೇಕು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಯಾವುದ್ರಲ್ಲಿ ಸಾರ ಇದೆ, ಯಾವುದ್ರಲ್ಲಿ ಅತಿಸಾರ ಇದೆ ಗೊತ್ತಾಗ್ಬಿಡುತ್ತೆ. ಸೊ ಏನೇ ಮಾತಾಡಿದ್ರು ತೂಕವಾಗಿರ್ಬೇಕು, ಅಥವಾ ಒಂದು ಮೆಸೇಜ್ ರೀತಿನಲ್ಲಿ ಇನ್ನೊಬ್ಬರಿಗೆ ಉಪಯುಕ್ತ ಆಗಬೇಕು ಅದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.